ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಶಕ್ತಿಗಳು ಇವೆ. ಈ 3 ರಾಶಿಯವರು ಈ ವಿಶೇಷವಾದ ಮಂತ್ರಗಳನ್ನು ಪಠಿಸುವುದರಿಂದ ಅಂದುಕೊಂಡ ಕೆಲಸಗಳು, ಮನದ ಇಚ್ಛೆಗಳು ಪೂರೈಸಿಕೊಳ್ಳುವುದು ಬಹಳ ಸುಲಭ. ಮಂತ್ರಶಕ್ತಿಯೇ ದೈವಶಕ್ತಿ ಎಂದು ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ದೇವಿಯ ಈ ಶಕ್ತಿಯುತ ಮಂತ್ರಗಳನ್ನು ಈ 3 ರಾಶಿಯವರು ಪಠಿಸಬೇಕು. ನಿಮ್ಮ ಆಸೆಗಳನ್ನು, ಮನದ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ನೆರವಾಗಲಿರುವ ಈ ಮಂತ್ರಗಳು ಸಕಲ ಕಷ್ಟಗಳನ್ನು ನಿವಾರಿಸುವುದು ಖಚಿತ. ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಮಂತ್ರಗಳು ಇಂದು ಬರಿಯ ದುಡ್ಡಿದ್ದರೆ ಮಾತ್ರವೇ ಜೀವನ ಎಂಬ ಮಾತು ಸುಳ್ಳಾಗುತ್ತಿದೆ. ಏಕೆಂದರೆ ಮಾನವ ದುಡ್ಡಿನ ಹಿಂದೆ ಅಲೆದು ಮಾನವೀಯತೆ, ಅಂತಃಕರಣ, ಸಂಬಂಧ, ಪ್ರೀತಿ, ಪ್ರೇಮವನ್ನು ಮರೆಯುತ್ತಿದ್ದಾನೆ. ಸಂಕಟ ಬಂದಾಗ ವೆಂಕಟರಮಣ ಎಂಬ ಉಕ್ತಿಯಂತೆ ಕಷ್ಟಗಳ ಸರಮಾಲೆ ನಮ್ಮನ್ನು ಮುತ್ತಿಕ್ಕಿದ್ದಾಗ ನಾವು ದೇವರನ್ನ ನೆನೆಯುತ್ತೇವೆ. ಆದಾಗ್ಯೂ ಆ ಪರಮಾತ್ಮ ನಮ್ಮ ಕೈ ಬಿಡದೆ ನಮ್ಮ ಕಷ್ಟವನ್ನು ತೀರಿಸುತ್ತಾರೆ. ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಗೆ ಅವುಗಳೆಂದರೆ ಅಚ್ಚುಮೆಚ್ಚು. ಇಂದು ಬಡತನವೆಂಬುದು ಪ್ರತಿಯೊಬ್ಬರ ಮನೆಯಲ್ಲಿಯೂ ತಾಂಡವವಾಡುತ್ತಿದೆ. ಶ್ರೀಮಂತ ಜೀವನವನ್ನು ಯಾರು ಬಯಸದೇ ಇದ್ದರೂ ನೆಮ್ಮದಿಯ ಜೀವನ ಇಂದು ಪ್ರತಿಯೊಬ್ಬರ ಪಾಲಿಗೆ ಅಗೋಚರ ಎಂದೆನಿಸುತ್ತಿದೆ. ಕಷ್ಟಗಳು ನಮ್ಮ ಜೀವನಕ್ಕೆ ಶಾಶ್ವತವಲ್ಲ. ನಾವು ಸುಖವನ್ನು ಕಾಣುತ್ತೇವೆ. ಅದಕ್ಕೆಂದೇ ಇಂದು ಲಕ್ಷ್ಮೀ ದೇವರ ಸ್ತೋತ್ರಗಳನ್ನು ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಈ ಮಂತ್ರಗಳು ನಿಮ್ಮ ರಾಶಿಗೆ ಅನುಗುಣವಾಗಿದ್ದು ನಿಮ್ಮ ಇಷ್ಟಗಳನ್ನು ಪೂರೈಸಿಕೊಳ್ಳಲು ಇವುಗಳನ್ನು ನಿತ್ಯವೂ ಪಠಿಸಬೇಕು. ಶಾಸ್ತ್ರ ಪುರಾಣಗಳು ಹೇಳಿರುವಂತೆ ಕೆಲವೊಂದು ಮಂತ್ರಗಳು ಧನಾತ್ಮಕ ಅಂಶವನ್ನು ಬೀರಿದ್ದು ಜೀವನದಲ್ಲಿರುವ ಒತ್ತಡವನ್ನು ದೂರ ಮಾಡಿ ನಿರಾಳತೆಯನ್ನು ನಿಮಗೆ ತರಲಿದೆ. ಮೊದಲಿಗೆ ಮೇಷರಾಶಿಯವರು ಯಾವ ಮಂತ್ರವನ್ನು ಹೇಳಬೇಕೆಂದು ನೋಡೋಣ ಬನ್ನಿ. ಮೇಷರಾಶಿಗೆ ಲಕ್ಷ್ಮೀ ಮಂತ್ರ. ಈ ರಾಶಿ ಉಳ್ಳವರು ಹೆಚ್ಚು ಸಮರ್ಥರಾಗಿರುತ್ತಾರೆ. ಅಂತೆಯೇ ದೇವಿಯನ್ನು ಒಲಿಸಿಕೊಳ್ಳಲು ನಿರ್ದಿಷ್ಟ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಈ ಮಂತ್ರವನ್ನು ಮೇಷರಾಶಿಯವರು 1008 ಬಾರಿ ಒಂದು ಪುಸ್ತಕದಲ್ಲಿ ಬರೆದು ಪ್ರತಿನಿತ್ಯವೂ ಪಠಿಸಬೇಕು. 1008 ಬಾರಿ ಒಮ್ಮೆ ಬರೆದುಕೊಂಡು ವಾರಕ್ಕೊಮ್ಮೆ ಈ ಮಂತ್ರವನ್ನು ಪಠಿಸಿದರೆ ನೀವು ಅಂದುಕೊಂಡ ಕೆಲಸಗಳು ಈಡೇರುವುದು ಖಚಿತ. 1008 ಬಾರಿ ಒಂದು ಪುಸ್ತಕದಲ್ಲಿ ಶ್ರೀಂ ಎಂದು ಬರೆದು ಪಠಿಸಬೇಕು. ಇನ್ನು ವೃಷಭ ರಾಶಿಯವರು ಜವಾಬ್ದಾರಿಯ ವ್ಯಕ್ತಿಗಳಾಗಿದ್ದು ಕುಟುಂಬ, ಸಮಾಜ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತಾರೆ. ಈ ರಾಶಿಯವರು ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ವೃಷಭ ರಾಶಿಯವರು ಪ್ರತಿನಿತ್ಯವೂ 108 ಬಾರಿ ಪಠಿಸಿದರೆ ಅಂದುಕೊಂಡ ಕೆಲಸಗಳು ಈಡೇರುವುದು ಖಚಿತ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣಬೇಕು ಎಂದು ಬಯಸುವವರು ಈ ಮಂತ್ರವನ್ನು, ಅದರಲ್ಲೂ ವೃಷಭ ರಾಶಿಯವರು ಪಠಿಸಿದರೆ ಬಹಳಷ್ಟು ಫಲಗಳನ್ನು ಕಾಣಬಹುದು. ಇನ್ನು 3ನೇಯದಾಗಿ ಮಿಥುನ ರಾಶಿ. ಪ್ರಜ್ಞೆಯನ್ನು ಬೆಳೆಸಿಕೊಂಡು ಪ್ರತಿಕೂಲವಾದ ನಿಯಮಗಳನ್ನು ಅನುಕೂಲಕರವಾಗಿ ಬಳಸಿಕೊಳ್ಳುವ ಗುಣ ಈ ಮಿಥುನ ರಾಶಿಯವರಿಗಿರುತ್ತದೆ. ಅವರು ಜನ್ಮತಃ ಕಠಿಣ ಪರಿಶ್ರಮಿಗಳಾಗಿದ್ದು ಸುಲಭವಾಗಿ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಛಾತಿ ಉಳ್ಳವರಾಗಿರುತ್ತಾರೆ. ಇವರು ಪಠಿಸಬೇಕಾದ ಮಂತ್ರ ಹೀಗಿದೆ. ಈ ಮಂತ್ರವನ್ನು ಮಿಥುನ ರಾಶಿಯವರು ಸಹ ಪ್ರತಿನಿತ್ಯ 108 ಬಾರಿ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ಹೇಳುತ್ತಾ ಬಂದರೆ ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗನೆ ಈಡೇರುತ್ತದೆ. ಇಲ್ಲಿ ತಿಳಿಸಿರುವ ಈ ವಿಶೇಷವಾದ 3 ರಾಶಿಯವರಿಗೆ ತಿಳಿಸಿಕೊಟ್ಟ ಮಂತ್ರಗಳನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ನಾವು ತಿಳಿಸಿಕೊಟ್ಟ ಸಮಯದಷ್ಟು ಪಠಿಸುತ್ತಾ ಬಂದರೆ ಅಂದುಕೊಂಡ ಕೆಲಸಗಳು ಈಡೇರುವುದು ಖಚಿತ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಾಶಿಗಳಿಗೆ ಇರುವಂತಹ ವಿಶೇಷವಾದ ಮಂತ್ರಗಳನ್ನು ತಿಳಿಸಿಕೊಡ್ತೀವಿ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.